ಅಂದೊಮ್ಮೆ ಮಹಾರಾಷ್ಟ್ರದ ಕರ್ನಾಟಕ ಗಡಿಭಾಗ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರ ಕೊರತೆಯ ಕಾರಣ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯ ಅತೀವ ಕುಸಿತದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಕನ್ನಡ ಶಾಲೆಗಳನ್ನು ಮುಚ್ಚುವ ತೀರ್ಮಾನ ಬಂದಾಗ ಅದರೆದುರು ಶಕ್ತವಾಗಿ ಹೋರಾಡಿ ಶಾಲೆಗಳನ್ನು ಮುಚ್ಚುವ ಬದಲು ಕನ್ನಡ ಶಿಕ್ಷಕರನ್ನ ನೇಮಿಸಿ ಎಂದು ಶಬ್ದವೆತ್ತಿದ್ದ ಬಂಡಾಯದ ಕವಿ ಎಂದೇ ಖ್ಯಾತರಾಗಿರುವ ಕನ್ನಡದ ಕಟ್ಟಾಳು, ಕನ್ನಡ ಸಾಹಿತ್ಯ ಲೋಕಕ್ಕೆ ಹಲವು ಕೃತಿಗಳನ್ನು ಕೊಡುಗೆ ನೀಡಿರುವ ಹಿರಿಯ ಸಾಹಿತಿ, ರಾಜ್ಯದಲ್ಲಿ ನಡೆಯುವ ಅನ್ಯಾಯ ಹಾಗೂ ಸಾಮಾಜಿಕ ತೊಡಕುಗಳ ವಿರುದ್ಧ ತನ್ನ ಲೇಖನ ಹಾಗೂ ಪ್ರತಿಭಟನೆಗಳ ಮೂಲಕ ಸದಾ ಹೋರಾಡುತ್ತಿದ್ದ ಸಾಮಾಜಿಕ ಹೋರಾಟಗಾರ ಇವರೇ ಹರಿಹರದ ದಿವಂಗತ ಕವಿ ಜೆ. ಕಲೀಂ ಬಾಷಾ. ಇವರ ಅಗಲುವಿಕೆಯು ಕನ್ನಡ ನಾಡಿಗೆ ತುಂಬಲಾರದ ನಷ್ಟ. ದಿವಂಗತ ಹಿರಿಯ ಸಾಹಿತಿಗಳಿಗೆ ಅಂತರಾಳದ ನುಡಿ ನಮನಗಳನ್ನು ಅರ್ಪಿಸುತ್ತಾ ಅವರ ಕುರಿತಾದ ಕಿರು ಪರಿಚಯವನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ. ಇವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಜಮಾಲ್ ಖಾನ್ ಹಾಗೂ ಸೋಫಿಯಾರವರ ಪುತ್ರನಾಗಿ ಜನಿಸಿದ್ರು. ಮುಂದೆ ಪ್ರಾಥಮಿಕ ಶಿಕ್ಷಣವನ್ನ ಹಳೆ ಕುಂದುವಾಡ ಶಾಲೆಯಲ್ಲಿ ಮತ್ತು ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ ಹರಿಹರ ಪ್ರೌಢಶಾಲೆಯಲ್ಲಿ ಕಲಿತರು. ಬಾಲ್ಯದಿಂದಲೇ ಕಲೀಂ ಬಾಷಾರವರಿಗೆ ಕನ್ನಡವೆಂದರೆ ಬಹಳ ಆಸಕ್ತಿ. ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ಮಿತ್ರ ವೃಂದ ಎಂಬ ಪುಸ್ತಕದಲ್ಲಿ ತನ್ನ ಬರಹವನ್ನ ಪ್ರಕಟಿಸ್ತಾ ಇದ್ರು ಹಾಗೂ ಹೆಚ್ಚಾಗಿ ಕನ್ನಡ ಕತೆ ಕಾದಂಬರಿಗಳನ್ನ ಓದ್ತಾ ಇದ್ರು. ಮುಂದೆ ಶಾಹೀನ್ ಕೌಸರ್ ಅವರನ್ನ ವಿವಾಹವಾದ್ರು. ತನ್ನ ಮಕ್ಕಳಿಗೆ ಬಹಳ ಉತ್ತಮವಾಗಿ ಓದಿಸಿ ಉನ್ನತ ಭವಿಷ್ಯವನ್ನ ಕಲ್ಪಿಸಿದ್ರು. ಅವರ ಮಕ್ಕಳಲ್ಲಿ ಒಬ್ಬರಾದ ಶ್ರೇಷ್ಠ ಸಾಧಕಿ, ಕನ್ನಡದ ಹಿರಿಯ ನಿರೂಪಕಿ ಡಾಕ್ಟರ್ ನಾಜಿಯಾ ಕೌಸರ್ ಅವರ ಕುರಿತು ಈ ಹಿಂದೆ ನಾವು ಕನ್ನಡ ಮುಸ್ಲಿಂ ಒಕ್ಕೂಟ ಚಾನೆಲ್ನಲ್ಲಿ ಪರಿಚಯಿಸಿದ್ದೆವು. ಜೆ. ಕಲೀಂ ಬಾಷಾರವರು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘ 35 ವರ್ಷಗಳ ಕಾಲ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ, ಶಾಲಾ ತನಿಖಾಧಿಕಾರಿಯಾಗಿ, ಕನ್ನಡ ಪರಿವೀಕ್ಷಕರಾಗಿ ಹೀಗೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ರು. ಶಾಹೀನ ಮತ್ತು ಇತರ ಕವಿತೆಗಳು ಗುಜರಾತಿನಲ್ಲಿ ಗಾಂಧಿ ಆತ್ಮ, ಮನೆಯಲ್ಲಿ ಬೆಳದಿಂಗಳು, ಕಾಡ್ತಾವ ಮನದಾಗ, ಕುರಾನಿನ ಆಯ್ದ ಸೂಕ್ತಿಗಳು ಹಾಗೂ ಭಾರತ ಸ್ವಾತಂತ್ರ್ಯ ಹುತಾತ್ಮ ಕವಿ ಅಶ್ಫಾಕ್ ಉಲ್ಲಾ ಖಾನ್ ಮತ್ತು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹುತಾತ್ಮ ಕವಿ ರಾಮ್ ಪ್ರಸಾದ್ ಬಿಸ್ಮಿಲ್ ಎಂಬ ಕೃತಿಗಳನ್ನು ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ರು. ಇವರ ಕೃತಿಗಳಿಗೆ ಸಂಕ್ರಮಣ ಸಾಹಿತ್ಯ ಪ್ರಶಸ್ತಿ, ಗರೂರು ಪ್ರಶಸ್ತಿ, ರನ್ನ ಸಾಹಿತ್ಯ ಪ್ರಶಸ್ತಿ, ಮುಖ್ಯಮಂತ್ರಿ ಪುರಸ್ಕಾರ, ತಾಲೂಕು ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಕನ್ನಡದ ಹಿರಿಯ ಸಾಹಿತಿ, ಸಾಮಾಜಿಕ ಹೋರಾಟಗಾರ, ಕನ್ನಡದ ಕಟ್ಟಾಳು ದಿವಂಗತ ಜೆ. ಕಲೀಂ ಬಾಷಾರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹೃದಯಾಂತರಾಳದ ನುಡಿ ನಮನಗಳನ್ನು ಅರ್ಪಿಸುತ್ತಿದ್ದೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.